ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಳ್ಕೆಯೇ, ಅನ್ಯ ಶಕ್ತಿಗಳೆನಿತು ಬೆರೆತಿರುವಲ್ಲಿ, ಅನ್ನವಿಡುವರು ತಿಳಿವ ನೀವರೊಡನಾಡುವರು, ನಿನ್ನ ಬಾಳ್ಗಿವರಿರರೆ ಮಂಕುತಿಮ್ಮ. ಚಂದ್ರು, ಈ ಜಿ ಟಿವಿನಲ್ಲಿ, ಜಿ ಕನ್ನಡದಲ್ಲಿ ವೀಕೆಂಡ್ ವಿತ್ ರಮೇಶ್ ಅಂತ ಬರುತ್ತೆ, ನೋಡಿದ್ಯಲ್ವಾ? ನೋಡಿ, ತುಂಬ ಚೆನ್ನಾಗಿದೆ ಅದು ಕಾರ್ಯಕ್ರಮ, ನೀವು ನೋಡಿದ್ದೀರಲ್ವಾ? ಅದರಲ್ಲಿ ಎಂತೆಂಥ ಮಹಾ ಸಾಧಕರೆಲ್ಲ ಬಂದಿದ್ದಾರೆ. ಒಂದು ಸಾಧಕರ ಕೆಂಪು ಕುರ್ಚಿ ಮೇಲೆ ಕೂತ್ಕೊಂಡಿರ್ತಾರೆ, ಅವ್ರ ಜೀವನದ ಕಥೆಯೆಲ್ಲ ತೋರಿಸ್ತಾರೆ. ಅವರು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಒಂದು ಮಾತ್ರ ಕಾಮನ್ ಫ್ಯಾಕ್ಟರ್ ಏನಂದರೆ, ಅವರು ಒಬ್ಬರೇ ಯಾವುದು ಸಾಧನೆ ಮಾಡಿಲ್ಲ. ಅವರ ಸಾಧನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಸಹಕಾರ ಕೊಟ್ಟವರು ಅಥವಾ ಅವ್ರ ಕಷ್ಟದ ಪರಿಸ್ಥಿತಿನಲ್ಲಿ ಸಹಾಯ ಮಾಡಿದವರು ಬಹಳ ಜನ ಇದ್ದಾರೆ. ನಮ್ಮ ರಾಕಿಂಗ್ ಸ್ಟಾರ್ ಎಷ್ಟೇ ಉದಾಹರಣೆ ಇದೆ. ಮೆಜೆಸ್ಟಿಕ್ಕಲ್ಲಿ ಎಷ್ಟು ಕಷ್ಟಪಟ್ಟು ಆಮೇಲೆ ನಾಗಾಭರಣನ ನಾಟಕ ಕಂಪ್ನಿಯಿಂದ ಆಮೇಲೆ ಬ್ರೇಕ್ ಥ್ರೂ ಸಿಕ್ಕಿದ್ದೆಲ್ಲ. ಈ ರೀತಿ ನಿನ್ನ ಸಾಧನೆ ನಿಂದೊಬ್ಬಂದೇ ಅಂತ ಯಾಕೆ ಅಂದ್ಕೊಳ್ತೀಯ ಅಂತ ಗುಂಡಪ್ಪನವ್ರು ಕೇಳ್ತಾ ಇದ್ದಾರೆ. ನಿನಗೆ ಅನ್ನ ಕೊಟ್ಟೋರಾಗಿರ್ಬೋದು, ಸಹಕಾರ ಕೊಟ್ಟೋರಾಗಿರ್ಬೋದು, ಒಟ್ಟಿಗೆ ಓಡಾಡಿದವರಾಗಿರ್ಬೋದು, ಎಲ್ಲರೂ ಇದ್ದಾರೆ ನಿನ್ನ ಬಾಳ್ನಲ್ಲಿ. ಇವರೆಲ್ಲರೂ ಇದ್ದಾರೆ. ಅನ್ಯ ಶಕ್ತಿಗಳ ಪಾತ್ರ ಬಹಳ ಇದೆ, ನಿಂದೊಬ್ಬಂದೇ ಅಂತ ಅಂದ್ಕೊಳ್ಬೇಡ ಅಂತ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಗುಂಡಪ್ಪನವರು. ನಮಸ್ಕಾರಗಳು.